ದೇಶವಾಸಿಗಳಿಗೆ ಕೇಂದ್ರ ಸರ್ಕಾರ ಅತಿ ದೊಡ್ಡ ಗುಡ್ ನ್ಯೂಸ್ ಕೊಟ್ಟಿದೆ. ಪ್ರಮುಖವಾಗಿ 4 ಸ್ಲ್ಯಾಬ್ಗಳನ್ನ ಜಿಎಸ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವಸ್ತುಗಳ ಮೇಲೆ ನಾವು ಕಟ್ತಾ ಇದ್ವಿ. ಆದ್ರೆ ಮುಂದುವರೆದು ಈಗ 2 ಸ್ಲ್ಯಾಬ್ಗಳಿಗೆ ಅದು ಸೀಮಿತ ಆಗ್ತಾ ಇದೆ. ಅಲ್ಲಿಗೆ ನೀವು ಕೊಳ್ಳುವಂತಹ ವಸ್ತುಗಳು ಅತ್ಯಂತ ಕಡಿಮೆ ಬೆಲೆಗೆ ಸಿಗುತ್ತೆ. ಹಾಗಾಗಿ ಜನಸಾಮಾನ್ಯರ ಹೊರೆಯನ್ನ ಕೇಂದ್ರ ಸರ್ಕಾರ ಇಳಿಸಿದೆ. ದೇಶದಲ್ಲಿ ಮತ್ತೆ ಜೋರಾಗಬಹುದು ವ್ಯಾಪಾರ ವಹಿವಾಟು ಅಂತ ಹೊಸ ಬಿಸ್ನೆಸ್ ಮಾಡೋರಿಗೆ ಅತಿ ದೊಡ್ಡ ಖುಷಿಯ ಸಂಗತಿ. 12 ಮತ್ತು 28% ಸ್ಲ್ಯಾಬ್ ರದ್ದನ್ನ ಕೇಂದ್ರ ಸರ್ಕಾರ ಮಾಡಿಯಾಗಿದೆ. ಸರಕು ಸೇವಾ ತೆರಿಗೆಯಲ್ಲಿ ಇನ್ನು ಮುಂದೆ ಕೇವಲ 2 ಸ್ಲ್ಯಾಬ್ಗಳು ಇರುತ್ತೆ. ಆಗ್ಲೇ ಹೇಳದ್ನಲ್ಲ, ದೇಶವಾಸಿಗಳಿಗೆ ಹಾಗಾಗಿ ಇದೇ ಅತಿ ದೊಡ್ಡ ಗುಡ್ ನ್ಯೂಸ್ ಆಗ್ತಾ ಇದೆ. ಸಹಜ, ಕೇಂದ್ರ ಸರ್ಕಾರ ಪ್ರತಿ ಬಾರಿ ಕೂಡ ಹೇಳೋದು ಜನರ ಬಳಿ ದುಡ್ಡಿದ್ರೆ ಮಾತ್ರ ವ್ಯಾಪಾರ ವಹಿವಾಟುಗಳನ್ನ ನಿರೀಕ್ಷೆ ಮಾಡೋದಕ್ಕಾಗೋದು. ದೇಶದ ಆರ್ಥಿಕತೆ ಮತ್ತಷ್ಟು ಗಟ್ಟಿಯಾಗಬೇಕು ಅಂದ್ರೆ ಜನ ಮುಂದೆ ಬರಬೇಕು ವ್ಯಾಪಾರ ವಹಿವಾಟುಗಳನ್ನ ಮಾಡೋದಕ್ಕೆ ಅಂತ. ಇಷ್ಟು ದಿನಗಳ ಕಾಲ ಯಾವಾಗ್ಲೂ ಹೇಳ್ತಾ ಇದ್ವಿ ದುಬಾರಿ ದುನಿಯಾ ಅಂತ. ಯಾವುದೇ ವಸ್ತು ಕೊಂಡ್ರೂ ಕೂಡ ನಾವು ಅತಿ ಹೆಚ್ಚಿನ ಪರ್ಸೆಂಟೇಜ್ ಜಿಎಸ್ಟಿ ಕಟ್ತಾ ಇದ್ವಿ. ಹಾಗಾಗಿ ದುಡ್ಡು ಸಾಕಾಗಲ್ಲಪ್ಪ, ದುಬಾರಿ, ಹಾಗಾಗಿ ಆ ವಸ್ತುಗಳು ಬೇಡ, ವ್ಯಾಪಾರ ವಹಿವಾಟನ್ನ ಮಾಡೋದು ಬೇಡ ಅಂತ ಸೈಲೆಂಟ್ ಆಗ್ಬಿಟ್ಟಿದ್ರು ಜನಸಾಮಾನ್ಯರು. ಹಾಗಾಗಿ ಇದರಿಂದ ದೇಶದ ಆರ್ಥಿಕತೆಗೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಮನಗಂಡ ಕೇಂದ್ರ ಸರ್ಕಾರ ಈ ಹಿಂದೆಯೇ ಈ ಜಿಎಸ್ಟಿ ಸ್ಲ್ಯಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸಭೆಯನ್ನ ಮಾಡಿ ನಿರ್ಧಾರ ಕೈಗೊಂಡಿತ್ತು. ಬಟ್ ಆ ನಿರ್ಧಾರ ಇವತ್ತಿನಿಂದ ಇಂಪ್ಲಿಮೆಂಟ್ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರಿಗೆ ಇವತ್ತಿನಿಂದಲೇ ಅತ್ಯಂತ ಕಡಿಮೆ ಬೆಲೆಗೆ ಒಂದಷ್ಟು ವಸ್ತುಗಳು ಆರಾಮಾಗಿ ಸಿಗುತ್ತೆ. ಹಾಗಾಗಿ ಜನ ಮುಂದೆ ಬಂದು ವ್ಯಾಪಾರ ಮಾಡಬಹುದು. ಅದರಿಂದ ದೇಶದ ಆರ್ಥಿಕತೆ ಕೂಡ ಮತ್ತಷ್ಟು ಗಟ್ಟಿ ಆಗಬಹುದು ಅನ್ನುವಂಥ ನಿರೀಕ್ಷೆಗಳು ಕೇಂದ್ರ ಸರ್ಕಾರಕ್ಕಿದೆ. ಪ್ರಮುಖವಾಗಿ ನೀವು ಗಮನಿಸ್ತಾ ಇದ್ದೀರಿ ಯಾವೆಲ್ಲ ವಸ್ತುಗಳು ಹಾಗಾದ್ರೆ ಇವತ್ತು ಕಡಿಮೆ ದರಕ್ಕೆ ಸಿಗಬಹುದು, ಯಾವುದಕ್ಕೆಲ್ಲ ಇದು ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗೆ ಈ ಹೇರ್ ಆಯಿಲ್, ಶಾಂಪೂ, ಟೂತ್ ಬ್ರಷ್, ಟೂತ್ ಪೇಸ್ಟ್, ಶೇವಿಂಗ್ ಕ್ರೀಮ್ ಈ ರೀತಿಯೆಲ್ಲ ನೀವು ಖರೀದಿ ಮಾಡ್ತೀರಿ ಅಂತ ಆದರೆ 5% ಮಾತ್ರ GST ಕಟ್ಟಿದ್ರೆ ಸಾಕಾಗುತ್ತೆ. ಇಷ್ಟು ದಿನಗಳ 18% GST ಕಟ್ತಾ ಇದ್ದಿದ್ದು ಈ ವಸ್ತುಗಳನ್ನ ಕೊಳ್ಳುವಾಗ. ಬಟ್ ಇನ್ನು ಮುಂದೆ ಅಷ್ಟು ಇರೋದಿಲ್ಲ. 5% GST ಕಟ್ಟಿದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಈ ವಸ್ತುಗಳು ನಿಮ್ಮ ಕೈ ಸೇರುತ್ತೆ ಅಂತ. ಅದ್ರ ಜೊತೆಗೆ ಬೆಣ್ಣೆ, ತುಪ್ಪ, ಹಾಲು ಉತ್ಪನ್ನಗಳಿಗೂ ಕೂಡ 5% GST ಕಟ್ಟಿದ್ರೆ ಸಾಕು ಅಂತ. ಫೀಡಿಂಗ್ ಬಾಟಲ್ಸ್, ಡೈಪರ್, ನ್ಯಾಪ್ಕಿನ್ಸ್ 5% GSTಗೆ ಒಳಪಡುತ್ತೆ. ಉಪ್ಪು, ಕುರುಕುಲು ತಿಂಡಿ, ಹೊಲಿಗೆ ಯಂತ್ರದ ಮೇಲೂ ಕೂಡ GST ಪ್ರಮಾಣವನ್ನು ಭಾರೀ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಇಳಿಕೆ ಮಾಡಿದೆ. ಪ್ರಮುಖವಾಗಿ ಜನಸಾಮಾನ್ಯರು ನಿರೀಕ್ಷೆ ಮಾಡೋದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಆಗಲಿ ಕೇಂದ್ರ ಆಗಲಿ ಒಂದಷ್ಟು ಪ್ರಮುಖ ಯೋಜನೆಗಳನ್ನು ತರಬೇಕಪ್ಪ. ಅದನ್ನ ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೌಲಭ್ಯಗಳು ಸಿಗಬೇಕು. ಆದರೆ ಯಾರಿಗಾರು ಹುಷಾರಿಲ್ಲ ಅಂದರೆ ತತ್ಕ್ಷಣಕ್ಕೆ ಆಸ್ಪತ್ರೆಗೆ ಹೋಗ್ತೀರಿ ಅಂದರೆ ಕಡಿಮೆ ದರಕ್ಕೆ ಎಲ್ಲ ಔಷಧಿಗಳು ಸಿಗಬೇಕು, ಚಿಕಿತ್ಸೆಗಳು ಸಿಗಬೇಕು ಅಂತ ಜನ ನಿರೀಕ್ಷೆ ಮಾಡೋದು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ವೈಯಕ್ತಿಕ ಜೀವ ವಿಮೆ ಹಾಗೂ ಆರೋಗ್ಯ ವಿಮೆ ಮೇಲಿನ GSTನ ಕಂಪ್ಲೀಟ್ ಆಗಿ ಕೇಂದ್ರ ಸರ್ಕಾರ ರದ್ದು ಮಾಡಿದೆ. 18% ಥರ್ಮೋಮೀಟರ್ ಅದರ ಬೆಲೆ ಇರ್ತಾ ಇತ್ತಂತೆ, GST ಕಟ್ತಾ ಇದ್ರಂತೆ. ಬಟ್ ಇನ್ನು ಮುಂದೆ ಅದು 5% ಅಷ್ಟೇ GST ಕಟ್ಟಿದ್ರೆ ಸಾಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ.